ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. എൻ്റെ ഹാപ്പി ബർത്ത്ഡേയാ എനിക്ക് മിഠായി കൊണ്ടുപോണ്ടാ? മിഠായി കൊണ്ടുപോണ്ട വേഗം എനിക്ക് ഹാപ്പി ബർത്ത്ഡേ ഉണ്ണി അൻസ് വിജയ്. ഹാപ്പി ബർത്ത്ഡേ ഹാപ്പി ബർത്ത്ഡേ എനിക്ക് എനിക്ക് വേഗം എനിക്ക് 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 വാ വേഗം മിഠായി കൊണ്ടുപോണ്ടേ? കോപ്പിക്കോ കൊണ്ടുപോണേ? വേഗം എനിക്ക് ഓക്കെടാ. ಹಾಯ್ ಹ್ಯಾಪಿ ಬರ್ತ್ಡೇ, ಥ್ಯಾಂಕ್ ಯು. ಅಭಿ ಎದ್ದುಬಿಟ್ಟು ಅಲ್ಲಿಂದ ಈ ಕಡೆ ಅಪ್ಪು ಜೊತೆಯಲ್ಲಿ ಮಲ್ಕೊಳ್ಳೋಕೆ ಬಂದು ಮಲಗಿದ್ದಾನೆ. ಅವನು ಮಲ್ಗ್ತಾ ಇದ್ದಾನೆ ಅವನ ಜೊತೆಯಲ್ಲಿ. ಅಪ್ಪು ಎದ್ದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂದ್ಕೊಂಡು ಅಪ್ಪು ಜೊತೆಯಲ್ಲಿ ಅವನು ಬಂದು ಮಲ್ಕುತ್ತಿದ್ದಾನೆ. ಹಾಗೇ ಈ ಕಡೆ ವೈಫ್ ಕಿಚನಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ಗೋಸ್ಕರ ಹಿಟ್ಟನ್ನು ಕಲಸಿ ರೆಡಿ ಮಾಡಿಟ್ಟಿದ್ದಾಳೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಕಂಟಿನ್ಯೂ ನೈಟ್ ಮಾಡ್ತಾಳೆ. ಹಾಗೆಯೇ ಇವತ್ತು ಅಭಿ ಬರ್ತಡೆ, ನಾಳೆ ಅಪ್ಪು ಬರ್ತಡೆ. ಹಾಗಾಗಿರೋದ್ರಿಂದ ಇವತ್ತೇನೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಹಾಗೆ ನಾನು ಇವತ್ತು ಕೆಲಸಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಬೇಗನೆ ಬರ್ತೀನಿ. ಹಾಗೆಯೇ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು. ಕೇಕು ಕೂಡ ನಾವು ಮನೆಯಲ್ಲೇ ಮಾಡ್ತೀವಿ. ಓಕೆ, ಅಭಿ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಹಾಗೆಯೇ ಅವನ ಮಾವ ಬರ್ತಡೆಗೆ ಗಿಫ್ಟ್ ಕೊಟ್ಟಿರೋ ಡ್ರೆಸ್ಸನ್ನು ಹಾಕ್ಕೊಂಡು ಇವತ್ತು ಸ್ಕೂಲ್ಗೆ ಹೋಗ್ಲಿಕ್ಕೋಸ್ಕರ ರೆಡಿ ಆಗಿದ್ದಾನೆ ಅವನು. ಇಬ್ರು ಸ್ಕೂಲ್ಗೆ ಹೋಗೋಕ್ಕೋಸ್ಕರ ಸ್ಕೂಲ್ ಬಸ್ಸನ್ನು ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಆ ಕಡೆ ಈ ಕಡೆ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಸ್ಕೂಲ್ ಬಸ್ಸು ಬರುತ್ತೆ. ಅದಾದ ನಂತರ ಅವರು ಸ್ಕೂಲ್ಗೆ ಹೋಗಿ ಸಾಯಂಕಾಲ ಬರ್ತಾರೆ. ಹಾಗೆ ಸಾಯಂಕಾಲ ಸ್ಕೂಲಿಂದ ವಾಪಸ್ ಮನೆಗೆ ಬಂದ ತಕ್ಷಣವೇ ಅಭಿ ಬೇಗನೆ ಓಡಿ ಹೋಗಿ ಕಿಚನಲ್ಲಿ ನೋಡ್ತಾ ಇದ್ದಾನೆ. ಫ್ರಿಜ್ಜನ್ನು ಓಪನ್ ಮಾಡಿ ಕೇಕು ಕೂಡ ರೆಡಿಯಾಗಿದೆ. ಕೇಕನ್ನು ಹೆಂಡತಿ ಅವಳೇ ರೆಡಿ ಮಾಡಿರೋದು ಮನೆಯಲ್ಲೇ. ಅಭಿ ಬೇಗ ಹೋಗಿ ಅಪ್ಪು ಹತ್ರ ಹೇಳ್ದ, ಕೇಕ್ ರೆಡಿಯಾಗಿದೆ ಅಮ್ಮ, ರೆಡಿ ಮಾಡಿಟ್ಟಿದ್ದಾಳೆ ಅಂದ್ಕೊಂಡು. ಹಾಗೆಯೇ ನಾನು ಫೋಟೋಸ್ ತೊಗೊಂಡು ಬಂದು ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಕೂಡ ಮಾಡಬೇಕು. ಹಾಗೆ ನಾನು ಇವತ್ತು ಕೂಡ ಬೇಗನೆ ಬಂದುಬಿಟ್ಟೆ ವರ್ಕಿಂದ. ಅಭಿ ಪೋಸ್ಟರ್ ನೋಡ್ಬಿಟ್ಟು ಅದರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂದ್ಕೊಂಡು ಅಮ್ಮಮ್ಮ ಹತ್ರ ಹೇಳ್ತಾ ಇದ್ದಾನೆ. ಅದ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅದರಲ್ಲಿ ಒಂದು ಅಂಶದಲ್ಲಿ ಒಂದು ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ಅವನು ಇದು ಸರಿಯಾಗಿಲ್ಲ, ಎಲ್ಲಿರೋದು ಆಗ್ಬಿಡ್ತು. ನಾನು ಕೂಡ ಅಲ್ಲಿಂದ ತೊಗೊಂಡು ಬರ್ಬೇಕಾದ್ರೆ ನೋಡಲೇ ಇಲ್ಲ, ಹಾಗೇನೆ ತೊಗೊಂಡ್ಬಿಡ್ತೆ. ಗಡ್ಬಿಡಿಯಲ್ಲಿ ಬಂದುಬಿಟ್ಟೆ ನಾನು. ಡೆಕೋರೇಷನ್ ಮಾಡ್ತಾ ಮಾಡ್ತಾ ವೈಫ್, ಸಿಸ್ಟರ್, ಫ್ಯಾಮಿಲಿ ಅವರೆಲ್ಲರೂ ಬಂದರು. ಹಾಗೆಯೇ ಅವರ ವಿಡಿಯೋನ ಕೂಡ ಮಾಡಲಿಕ್ಕಾಗಿಲ್ಲ. ಎಲ್ಲರೂ ಕೆಲಸದಲ್ಲಿದ್ದಾರೆ, ಬ್ಯುಸಿಯಾಗಿರೋದ್ರಿಂದ ಸಾಯಂಕಾಲನೂ ಕೂಡ ಆಗ್ತಾ ಇದೆ. ಎಲ್ಲರೂ ಬರೋ ಟೈಮ್ ಕೂಡ ಆಗಿದೆ. ಹಾಗೆಯೇ ಎಲ್ಲನೂ ಅರೇಂಜ್ಮೆಂಟ್ ಬೇಗನೆ ಮಾಡಿಬಿಟ್ಟು ಪಾರ್ಟಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಕೂತ್ಕೊಂಡಿದ್ದೀವಿ. ಒಬ್ಬೊಬ್ಬರು ಆಗಿ ಬರ್ತಾ ಇದ್ದಾರೆ. ಎಲ್ಲರಿಗೂ ನಾವು ವೇಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ ಹೊರಗಡೆ. ಇವರು ದೊಡ್ಡಮ್ಮ ಹಾಗೆ ಅವ್ರ ಫ್ಯಾಮಿಲಿ ಅವರು ಕೂಡ ಬಂದಿದ್ದಾರೆ ಮನೆಯಲ್ಲಿ.
ಗೆಸ್ಟ್ಗಳು ಹಾಗೆ ಬಂದಾಯಿತು. ಬರ್ತಿದ್ದಂಗೆ ಆಂಟಿಯವರ ಫ್ರೆಂಡ್ಸು ಕೂಡ ಬಂದು ಅವ್ರಿಗೆ ಇನ್ವೈಟ್ ಮಾಡಿದ್ವಿ. ಹಾಗೆ ಅವರು ಬಂದುಬಿಟ್ಟು ಗಿಫ್ಟನ್ನು ಕೊಡ್ತಾ ಇರೋದು. ಹಾಗೆಯೇ ಕ್ಯಾಮ್ರಾನ ಒಂದು ಕಡೆ ಫಿಕ್ಸ್ ಮಾಡಿರೋದ್ರಿಂದ ಸರಿಯಾಗಿ ಅವರ ಮುಖ ತೋರಿಸ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ಬಂದಾಗಿದೆ. ಹಾಗಾಗಿ ಕೇಕ್ ಕಟ್ ಮಾಡೋಕ್ಕೋಸ್ಕರ ಅಪ್ಪು ಅಭಿ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ, ಬಾ ಬೇಗ ಕಟ್ ಮಾಡೋಣ ಅಂದ್ಕೊಂಡು. ಹಾಗೆಯೇ ಅಪ್ಪು ಅಭಿ ಇಬ್ಬರು ಕೇಕ್ ಹತ್ರ ಹೋಗ್ತಾರೆ ಬರ್ತಾರೆ. ಇವಳು ಬಂದ್ಬಿಟ್ಟು ಕೃಷ್ಣಪ್ರಿಯ, ಸಿಂಧು ಅಕ್ಕ ಅವರ ಮಕ್ಕಳು. ಹಾಗೇನೆ ಇನ್ನೊಬ್ಳು ಇದ್ದಾಳೆ ಲಕ್ಷ್ಮೀ ಪ್ರಿಯ ಅಂತ. ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಅತ್ತೆನೂ ಕೂಡ ಕೂತ್ಕೊಂಡಿದ್ದಾರೆ. ಹಾಗೆಯೇ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಕೇಕ್ ಕಟ್ ಮಾಡೋಕ್ಕೋಸ್ಕರ. ನಾನು ಹೆಂಡ್ತಿನೂ ಕೂಡ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ.
ಆದ ನಂತರ ರಾತ್ರಿ ಫುಡ್ ಚಿಕನ್ ಬಿರಿಯಾನಿನ ರೆಡಿ ಮಾಡಿದ್ವಿ ನಾವು. ಹಾಗೆಯೇ ಎಲ್ಲರೂ ಊಟ ಮಾಡ್ತಾ ಇರೋದನ್ನು ನೋಡ್ಬೋದು. ಊಟ ಎಲ್ಲ ಆದ ನಂತರ ಮಕ್ಕಳು ಹೊರಗಡೆ ಸ್ಪ್ರೇ ಮಾಡ್ತಾರೆ ನೋಡ್ಬೋದು. ಇದು ಕೇಕ್ ಕಟ್ ಮಾಡುವಾಗ ಸ್ಪ್ರೇ ಮಾಡ್ಬೇಕು ಅನ್ಕೊಂಡು ಅವ್ರ ಕೈಯಲ್ಲಿ ಹಿಡ್ಕೊಂಡಿದ್ರು. ಆಮೇಲೆ ನಾನು ಹೇಳಿದ ಅವ್ರ ಹತ್ರ ಈಗ ಸ್ಪ್ರೇ ಮಾಡೋದಾರ, ಯಾಕಂದ್ರೆ ಕೇಕ್ ಮೇಲೆ ಸ್ಪ್ರೇ ಆಗುತ್ತೆ, ಆ ಸ್ಮೆಲ್ನ ನಾವು ತಿನ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಪ್ರೇ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಅದಕ್ಕೋಸ್ಕರ ಅವರು ಹೊರಗಡೆ ಬಂದ್ಬಿಟ್ಟು ಸ್ಪ್ರೇ ಮಾಡಿ ಆಟ ಆಡ್ತಾ ಇದ್ದಾರೆ ಮಕ್ಕಳೆಲ್ಲರೂ ಸೇರ್ಕೊಂಡು. ಮಂದಿರ ಗೆಸ್ಟ್ಗಳು ಊಟ ಎಲ್ಲ ಆದ ನಂತರ ಹೋಗ್ತಾ ಇದ್ದಾರೆ. ಅವರು ಇವರು ಅವರ ಫ್ರೆಂಡ್ಸ್ ನೋಡ್ಬೋದು. ಫಸ್ಟ್ ಅವರ ಮೊಬೈಲ್ ಸರಿಯಾಗಿ ವಿಡಿಯೋದಲ್ಲಿ ಬರಲಿಲ್ಲ, ಲಾಸ್ಟ್ ನೋಡ್ಬೋದು ಇವರು ಹೋಗ್ತಾ ಇರೋದು. ಹಾಗೆಯೇ ಇವರೊಬ್ಬರು ಭಾವ ವಿಶಾಲ್ ಅಂತ, ಇವರು ಕೂಡ ಮನೆಗೆ ಹೋಗ್ಲಿಕ್ಕೋಸ್ಕರ ರೆಡಿ ಆಗಿದ್ದಾರೆ. ಹಾಗೆ ವೈಫ್ ಸಿಸ್ಟರ್ ಅವ್ರ ಫ್ಯಾಮಿಲಿನೂ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಪಾರ್ಟಿ ಎಲ್ಲ ಮುಗಿದ ನಂತರ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಗಾಯ್ಸ್, ಬಾಯ್.